ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮಗಳು. ನಮ್ಮೆಲ್ಲರಿಗೂ ಗೊತ್ತು, ಶ್ರೀಲ ಪ್ರಭುಪಾದವರ ಪುಸ್ತಕಗಳು ಓದುವುದು ಎಷ್ಟು ಮುಖ್ಯ ಅಂತ. ಆದರೆ ಸಮಯದ ಅಭಾವದಿಂದ ನಮಗೆ ಪ್ರತಿದಿನ ಓದಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನಾನು ಶ್ರೀಲ ಪ್ರಭುಪಾದವರು ಬರೆದಿರುವ ಸಣ್ಣ ಪುಸ್ತಕಗಳನ್ನು ಓದುವ ಪ್ರಯತ್ನ ಮಾಡುತ್ತಿದ್ದೇನೆ. ದಯವಿಟ್ಟು ಈ ಅಳಿಲು ಸೇವೆಯನ್ನು ಸ್ವೀಕರಿಸಿ. ಈ ಸೇವೆಯಿಂದ ನಿಮಗೆ ಉಪಯೋಗವಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲನೇದಾಗಿ, ನಾನು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಎಂಬ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದರಲ್ಲಿ ಒಟ್ಟು 8 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯ ಆತ್ಮವಿಜ್ಞಾನದ ಕಲಿಕೆ. ಅದರಲ್ಲಿ ಆತ್ಮಶೋಧನೆ, ಕೃಷ್ಣ ಪ್ರಜ್ಞೆ ಎಂದರೇನು, ದೇವರನ್ನು ಕುರಿತು ಒಂದು ವಾಕ್ಯ, ಪುನರ್ಜನ್ಮ ಮತ್ತು ಅದರಾಚೆ, ಸತ್ಯ ಮತ್ತು ಸೌಂದರ್ಯ, ಸೂಕ್ತ ಜಿಜ್ಞಾಸು, ಆತ್ಮ ಸಂಶೋಧನೆ. ಎರಡನೇ ಅಧ್ಯಾಯ ಗುರುವಿನ ಆಯ್ಕೆ. ಗುರು ಎಂದರೇನು, ಸಂತರು ಮತ್ತು ವಂಚಕರು, ಗುರು ಅತ್ಯವಶ್ಯಕ. ಮೂರನೇ ಅಧ್ಯಾಯ ಮೂಲದ ಶೋಧನೆ. ಭಗವದ್ಗೀತೆಯ ಅಮರಸುಧೆ, ಕೃಷ್ಣ ಪ್ರಜ್ಞೆ ಆಧ್ಯಾತ್ಮಿಕ ತಳಹದಿ, ಕೃಷ್ಣ ಪ್ರಜ್ಞೆ ಹಿಂದೂ ಪಥವೇ ಅಥವಾ ದೈವಿ ಸಂಸ್ಕೃತಿ. ಅಧ್ಯಾಯ 4 ಕೃಷ್ಣ ಮತ್ತು ಕ್ರೈಸ್ತನನ್ನು ಅರಿಯುವುದು. ಕೃಷ್ಣ, ಕ್ರಿಸ್ತೋಸ್, ಕ್ರೈಸ್ತ, ಗುರು ಯೇಸು ಕ್ರಿಸ್ತ. ಕೊಲ್ಲಬೇಡ ಅಥವಾ ಹತ್ಯೆ ಮಾಡಬೇಡ. ಅಧ್ಯಾಯ 5 ಆಧುನಿಕ ಯುಗದಲ್ಲಿ ಯೋಗಾಭ್ಯಾಸ. ಪರಮ ಪ್ರಜ್ಞೆ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ. ಹರೇ ಕೃಷ್ಣ ಮಂತ್ರದ ಕೀರ್ತನೆ. ಆಧುನಿಕ ಯುಗದ ಯೋಗ, ಕೃಷ್ಣ ಪ್ರಜ್ಞೆ, ಧ್ಯಾನ ಮತ್ತು ಅಂತರಾತ್ಮ. ಅಧ್ಯಾಯ 6 ಐಹಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರಗಳು. ಅಪರಾಧ ಏಕೆ ಮತ್ತು ಏನು ಮಾಡಬೇಕು, ಮಾನವ ಸಮಾಜವೇ ಅಥವಾ ಪ್ರಾಣಿ ಸಮಾಜವೇ, ಪರೋಪಕಾರ ತಾತ್ಕಾಲಿಕ ಮತ್ತು ಶಾಶ್ವತ, ದೈವದ ಅವಲಂಬನೆ, ಶಾಂತಿ ಸೂತ್ರ, ಆಧ್ಯಾತ್ಮಿಕ ಸಮತಾವಾದ, ಆಧುನಿಕ ವಿಜ್ಞಾನದ ಪುಟ್ಟ ಪ್ರಪಂಚ. ಅಧ್ಯಾಯ 7 ಆಧ್ಯಾತ್ಮಿಕ ನೆಲೆಗಾಗಿ ಸಂಶೋಧನೆ. ಅಮೆರಿಕಕ್ಕೆ ಶ್ರೀಲ ಪ್ರಭುಪಾದರ ಆಗಮನ, ಆಧ್ಯಾತ್ಮಿಕ ನೆಲೆ ಮತ್ತು ರಾಷ್ಟ್ರ ನಿರ್ಮಾಣ ಮಾಡಿ, ಸಂತರ ಅನುಕಂಪ, ಮಾಯೆಯಿಂದ ಸ್ವರಕ್ಷಣೆ, ಅತ್ಯಂತ ಉತ್ಕೃಷ್ಟ ಮತ್ತು ಸುಂದರ ವಸ್ತುವಿನ ಅರಿವು. ಅಧ್ಯಾಯ 8 ಪರಿಪೂರ್ಣತೆಯ ಪ್ರಾಪ್ತಿ. ಜೀವನದ ಉದ್ದೇಶವನ್ನು ಅರಿತುಕೊಳ್ಳುವುದು, ಅತ್ಯುನ್ನತ ಪ್ರೇಮ, ಆತ್ಮ ಸಾಕ್ಷಾತ್ಕಾರದ ಪರಿಪೂರ್ಣತೆ. ಒಟ್ಟು 8 ಅಧ್ಯಾಯಗಳು. ಈ ಎಲ್ಲ ಅಂಶಗಳ ಬಗ್ಗೆ ನಾವು ಕಾಲಕ್ರಮೇಣ ತಿಳಿದುಕೊಳ್ಳೋಣ. ಪ್ರಸ್ತಾವನೆಯಿಂದ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡುವುದಕ್ಕೆ ಮೊದಲು ಗುರು ಪ್ರಣಾಮ ಮಂತ್ರವನ್ನು ಹೇಳೋಣ. ಓಂ ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕಾದ್ಮಯಂ ದದಾತಿ ಸ್ವಪದಕಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪಾದಕಮಲಂ ಶ್ರೀಗುರಾನ್ ವೈಷ್ಣವಾಂ ಚ ಶ್ರೀರೂಪಂ ಸಗ್ರಜಾತಂ ಸಗುಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಂ ಸಗುಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಸ್ತಾವನೆ: ಶ್ರೀಲ ಪ್ರಭುಪಾದರೆಂದರೆ ಯಾರು ಎಂದು ಜನರು ಅನೇಕ ಸಲ ಕೇಳುತ್ತಾರೆ. ಇದು ಯಾವಾಗಲೂ ಉತ್ತರ ಕೊಡಲು ಕಷ್ಟವಾದ ಪ್ರಶ್ನೆ, ಏಕೆಂದರೆ ಶ್ರೀಲ ಪ್ರಭುಪಾದರು ಯಾವಾಗಲೂ ಸಾಂಪ್ರದಾಯಿಕ ನಾಮಾಂಕಿತಗಳನ್ನು ಮೀರಿ ನಿಲ್ಲುತ್ತಾರೆ. ನಾನಾ ಸಮಯಗಳಲ್ಲಿ ಜನರು ಅವರನ್ನು ವಿದ್ವಾಂಸ, ದಾರ್ಶನಿಕ, ಸಾಂಸ್ಕೃತಿಕ ರಾಯಭಾರಿ, ಸಮೃದ್ಧ ಲೇಖಕ, ಧರ್ಮಗುರು, ಆಧ್ಯಾತ್ಮಿಕ ಬೋಧಕ, ಸಾಮಾಜಿಕ ವಿಮರ್ಶಕ ಮತ್ತು ಸಂತ ಎಂದೆಲ್ಲ ಕರೆದಿದ್ದಾರೆ. ನಿಜವಾಗಿಯೂ ಅವರು ಇದೆಲ್ಲವೂ ಆಗಿರುವುದಷ್ಟೇ ಅಲ್ಲ, ಇನ್ನೂ ಹೆಚ್ಚಿನವರಾಗಿದ್ದರು. ಶ್ರೀಲ ಪ್ರಭುಪಾದರವರನ್ನು ಯಾರೂ ಆಧುನಿಕ ಉದ್ಯಮಶೀಲ ಗುರುಗಳು ಎಂದು ತಪ್ಪಾಗಿ ಭಾವಿಸುವುದಿಲ್ಲ. ಇಂತಹ ಆಧುನಿಕ ಗುರುಗಳು ಚತುರತೆಯಿಂದ ರೂಪಿಸಿದ ಸಪ್ಪೆಗೊಳಿಸದ ಪೌರಸ್ತ್ಯ ಆಧ್ಯಾತ್ಮಿಕತೆಯು ಆವೃತ್ತಿಗಳೊಡನೆ ಬರುತ್ತಾರೆ. ಕ್ಷಣಸಿದ್ಧವಾದ ಕ್ಷೇಮಕ್ಕೆ ಹಂಬಲಿಸುವ ನಮ್ಮ ತುಡಿತವನ್ನು ಸಂತುಷ್ಟಿಗೊಳಿಸಲು ಹಾಗೂ ಚೆನ್ನಾಗಿ ದಾಖಲಾದ ನಮ್ಮ ಆಧ್ಯಾತ್ಮಿಕ ರುಜುತ್ವವನ್ನು ಪೋಷಿಸಲು. ಆದರೆ ಶ್ರೀಲ ಪ್ರಭುಪಾದರು ಆಳವಾದ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಸೂಕ್ಷ್ಮತೆಯನ್ನುಳ್ಳ ನಿಜವಾದ ಸಾಧುಪುರುಷರು. ನಿಜವಾದ ಆಧ್ಯಾತ್ಮಿಕ ಆಯಾಮದ ವ್ಯಾಪಕವಾದ ಕೊರತೆಯಿರುವ ಸಮಾಜದ ಬಗೆಗೆ ಆಳವಾದ ಕಾಳಜಿ ಮತ್ತು ಅನುಕಂಪವನ್ನು ಅವರು ಹೊಂದಿದ್ದಾರೆ. ಮಾನವನ ಸಮಾಜದ ಉದ್ಧಾರಕ್ಕಾಗಿ ಶ್ರೀಲ ಪ್ರಭುಪಾದ ಅವರು ಭಾರತದ ಮಹಾನ್ ಆಧ್ಯಾತ್ಮಿಕ ಗ್ರಂಥಗಳ ಸುಮಾರು 90 ಸಂಪುಟಗಳಷ್ಟು ಅನುವಾದ ಮತ್ತು ಸಾರ ಸಂಗ್ರಹಗಳನ್ನು ರಚಿಸಿದ್ದಾರೆ. ಅವರ ಕೃತಿಗಳು ಇಂಗ್ಲಿಷಿನಲ್ಲಿ ಮತ್ತು ಪ್ರಪಂಚದ ಅನೇಕ ವಿದೇಶೀಯ ಭಾಷೆಗಳಲ್ಲಿ ಅಚ್ಚಾಗಿವೆ. ಅಲ್ಲದೆ 1944ರಲ್ಲಿ ಶ್ರೀಲ ಪ್ರಭುಪಾದ ಅವರು ಏಕಾಂಗಿಯಾಗಿ ಬ್ಯಾಕ್ ಟು ಗಾಡೆಡ್ ಎಂಬ ನಿಯತಕಾಲಿಕವನ್ನು ಪ್ರಾರಂಭಿಸಿದವರು. ಇಂದು ಅವರು ಇಂಗ್ಲಿಷ್ ಆವೃತ್ತಿಯೇ ತಿಂಗಳಿಗೆ 5 ಲಕ್ಷಕ್ಕಿಂತ ಹೆಚ್ಚು ಪ್ರಸಾರವನ್ನು ಹೊಂದಿದೆ. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಎಂಬ ಈ ಗ್ರಂಥದಲ್ಲಿ ಅಳವಡಿಸಿರುವ ಬಹುಪಾಲು ಎಲ್ಲ ಸಂದರ್ಶನಗಳು, ಉಪನ್ಯಾಸಗಳು, ಪ್ರಬಂಧಗಳು ಮತ್ತು ಪತ್ರಗಳು ಮೊದಲು ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯಲ್ಲಿ ಪ್ರಕಟವಾದವುಗಳೇ. ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಭಾರತದ ವೈದಿಕ ಸಾಹಿತ್ಯದ ಸಂದೇಶವನ್ನು ಮಹರ್ಷಿ ವೇದವ್ಯಾಸರು ದಾಖಲಿಸಿದ್ದರು. ಈ ಪುಟಗಳಲ್ಲಿ ಶ್ರೀಲ ಪ್ರಭುಪಾದರು ಅದೇ ಸಂದೇಶವನ್ನು ನಿರೂಪಿಸಿದ್ದಾರೆ. ನಾವು ಮುಂದೆ ನೋಡುವಂತೆ ಶ್ರೀಲ ಪ್ರಭುಪಾದರು ಲೀಲಾಜಾಲವಾಗಿ ಅನೇಕ ಸಲ ಭಗವದ್ಗೀತೆ, ಶ್ರೀಮದ್ ಭಾಗವತ ಮತ್ತು ಇತರ ವೇದ ಗ್ರಂಥಗಳಿಂದ ಉದಾಹರಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರ ಪಡೆದ ಮಹಾಬೋಧಕರು ಲಕ್ಷಾಂತರ ವರ್ಷಗಳ ಹಿಂದೆ ಬೋಧಿಸಿದ ಅದೇ ಕಾಲಾತೀತವಾದ ಜ್ಞಾನವನ್ನೇ ಆಧುನಿಕ ಇಂಗ್ಲಿಷ್ ಶ್ರೀಲ ಪ್ರಭುಪಾದರು ನಿರೂಪಿಸುತ್ತಾರೆ. ಈ ಜ್ಞಾನವು ನಮ್ಮ ಅಂತರಂಗದೊಳಗಿರುವ ಆತ್ಮದ ರಹಸ್ಯ, ಪ್ರಕೃತಿ ಮತ್ತು ವಿಶ್ವದ ರಹಸ್ಯ ಹಾಗೂ ಅಂತರಂಗ ಬಹಿರಂಗಗಳಲ್ಲಿರುವ ಪರಮಾತ್ಮನ ರಹಸ್ಯವನ್ನು ತೊರೆದು ತೋರುತ್ತದೆ. ಶ್ರೀಲ ಪ್ರಭುಪಾದರು ಅಸ್ಖಲಿತವಾದ ಸ್ಪಷ್ಟತೆಯಿಂದ ಮನದಟ್ಟಾಗುವಂತೆ ನುಡಿಯುತ್ತಾರೆ. ಸರಳವಾದ ಮಾತುಗಾರಿಕೆ ಅವರದು. ನಮ್ಮ ಆಧುನಿಕ ಪ್ರಪಂಚ ಮತ್ತು ನಮ್ಮ ಜೀವನಕ್ಕೆ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಎಷ್ಟು ಪ್ರಸ್ತುತ ಎಂದು ಅವರು ಸಾಧಿಸಿ ತೋರಿಸುತ್ತಾರೆ. ಈ ವಿಶೇಷ ಗ್ರಂಥಕ್ಕಾಗಿ ಆಯ್ದ 36 ಲೇಖನಗಳಲ್ಲಿ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಬಂದಾಗ ರಚಿಸಿದ ಹೃದಯಸ್ಪರ್ಶಿಯಾದ ಕವನ ಆತ್ಮಶೋಧನೆಯ ವಿಚಾರವಾಗಿ ಪ್ರಖ್ಯಾತ ಹೃದಯ ತಜ್ಞರೊಡನೆ ಅವರು ನಡೆಸಿದ ಸಂವಾದ, ಪುನರ್ಜನ್ಮವನ್ನು ಕುರಿತು ಲಂಡನ್ನಲ್ಲಿ ಆಕಾಶವಾಣಿ ಸಂಸ್ಥೆಗೆ ನೀಡಿದ ಉಪನ್ಯಾಸ, ನಿಜವಾದ ಮತ್ತು ಟಕ್ಕ
ಗುರುಗಳನ್ನು ಕುರಿತು ಲಂಡನ್ನ ಟೈಮ್ಸ್ ಪತ್ರಿಕೆಗೆ ನೀಡಿದ ಮಾರ್ಮಿಕ ಪತ್ರಿಕೆಗಳು ಕೃಷ್ಣ ಮತ್ತು ಕ್ರಿಸ್ತರನ್ನು ಕುರಿತು ಜರ್ಮನ್ ಬೆಂಡೆಕ್ಸ್ಟೈನ್ ಪಾದ್ರಿಯೊಡನೆ ನಡೆಸಿದ ಸಂಭಾಷಣೆಗಳು, ಪರಮಪ್ರಜ್ಞೆ ಮತ್ತು ಕರ್ಮ ನಿಯಮವನ್ನು ಕುರಿತು ಅವರ ಒಳನೋಟಗಳು, ಆಧ್ಯಾತ್ಮಿಕ ಸಮತಾವಾದವನ್ನು ಕುರಿತು ರಷ್ಯಾದ ಪ್ರಸಿದ್ಧ ವಿದ್ವಾಂಸರೊಡನೆ ನಡೆಸಿದ ಸಂವಾದ ಮತ್ತು ಆಧುನಿಕ ವಿಜ್ಞಾನದ ಮಿಥ್ಯೆಯನ್ನು ಕುರಿತು ತಮ್ಮ ಶಿಷ್ಯರೊಡನೆ ನಡೆಸಿದ ಆತ್ಮೀಯ ಸಂಭಾಷಣೆಯ ಮುಂತಾದವನ್ನು ನೋಡಬಹುದು. ನೀವು ಇಷ್ಟಪಟ್ಟರೆ ಈ ಆಯ್ದ ಬರಹಗಳನ್ನು ಕ್ರಮವಾಗಿ ಓದಿಕೊಂಡು ಹೋಗಿ, ಅಥವಾ ನಿಮ್ಮ ಆಸಕ್ತಿಯನ್ನು ಸೆಳೆದ ಲೇಖನಗಳನ್ನು ಓದಿ. ಆತ್ಮಸಾಕ್ಷಾತ್ಕಾರ ವಿಜ್ಞಾನವು ನಿಮಗೆ ಒಂದು ಪಂಥಾಹ್ವಾನವಾಗಿ ಅಂತಹ ಸ್ಫೂರ್ತಿಯನ್ನು, ಜ್ಞಾನೋದಯವನ್ನು ತಂದುಕೊಡುತ್ತದೆ. ಅಧ್ಯಾಯ 1. ಆತ್ಮವಿಜ್ಞಾನದ ಕಲಿಕೆ, ಅದರಲ್ಲಿ ಆತ್ಮಶೋಧನೆ. ಯಾರು ನೀನು? ನೀನು ದೇಹವೇ, ಅಥವಾ ನೀನು ಮನಸ್ಸೇ, ಅಥವಾ ನೀನು ಅದಕ್ಕಿಂತ ಉನ್ನತವಾದ ಬೇರೇನೋ ವಸ್ತುವೇ? ನೀನು ಯಾರೆಂದು ನಿನಗೆ ಗೊತ್ತೇ, ಅಥವಾ ನಿನಗೆ ಗೊತ್ತಿದೆಯೆಂದು ಕೇವಲ ಭಾವಿಸುತ್ತೀಯಾ? ಇದು ನಿಜವಾಗಿಯೂ ಮಹತ್ವದ ಸಂಗತಿಯೇ? ಅಜ್ಞಾನಿಗಳ ನಾಯಕತ್ವ ಹೊಂದಿರುವ ನಮ್ಮ ಲೌಕಿಕ ಸಮಾಜವು ವಾಸ್ತವಿಕವಾದ ಉನ್ನತ ಆತ್ಮಜ್ಞಾನವನ್ನು ಕುರಿತು ಜಿಜ್ಞಾಸೆ ನಡೆಸುವುದನ್ನು ಕೂಡ ಬಹುತೇಕ ನಿಷಿದ್ಧಗೊಳಿಸಿದೆ. ಅದರ ಬದಲು ನಾವು ನಮ್ಮ ದೇಹವನ್ನು ಅದರ ಸಲುವಾಗಿ ಪೋಷಿಸಲು, ಅಲಂಕರಿಸಲು, ಮುದ್ದು ಮಾಡಲು ನಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತಿದ್ದೇವೆ. ಅನ್ಯ ಮಾರ್ಗವೇನಾದರೂ ಇದೆಯೇ? ಅತ್ಯಂತ ಪ್ರಮುಖವಾದ ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಮಾನವ ಸಮಾಜವನ್ನು ಆಧ್ಯಾತ್ಮಿಕ ವಿನಾಶದಿಂದ ರಕ್ಷಿಸಲು ಉದ್ದೇಶಿಸಿದೆ. ಪ್ರಸ್ತುತ ಸಮಯದಲ್ಲಿ ಮಾನವ ಸಮಾಜವನ್ನು ಅಂಧ ನಾಯಕರು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ, ಏಕೆಂದರೆ ಅವರು ಮಾನವನ ಜೀವನದ ಧ್ಯೇಯೋದ್ದೇಶಗಳನ್ನು ಅರಿತಿಲ್ಲ. ಆ ಧ್ಯೇಯೋದ್ದೇಶಗಳೇನೆಂದರೆ ಆತ್ಮಸಾಕ್ಷಾತ್ಕಾರ ಮತ್ತು ದೇವೋತ್ತಮ ಪರಮಪುರುಷರೊಡನೆ ಕಳಚಿ ಹೋಗಿರುವ ನಮ್ಮ ಸಂಬಂಧದ ಪುನರ್ ಸ್ಥಾಪನೆ. ಇದೇ ತಪ್ಪಿ ಹೋಗಿರುವ ಅಂಶ. ಈ ಮಹತ್ವದ ವಿಷಯದಲ್ಲಿ ಮಾನವ ಸಮಾಜಕ್ಕೆ ಜ್ಞಾನೋದಯವನ್ನುಂಟು ಮಾಡಲು ಕೃಷ್ಣ ಪ್ರಜ್ಞಾ ಆಂದೋಲನವು ಪ್ರಯತ್ನಿಸುತ್ತಿದೆ. ವೈದಿಕ ನಾಗರಿಕತೆಯ ಪ್ರಕಾರ ಕೃಷ್ಣ ಅಥವಾ ದೇವರೊಡನೆ ನಮ್ಮ ಸಂಬಂಧವನ್ನು ಅರಿತುಕೊಳ್ಳುವುದೇ ಜೀವನದ ಪರಿಪೂರ್ಣತೆ. ಭಗವದ್ಗೀತೆಯು ಎಲ್ಲ ವೈದಿಕ ಜ್ಞಾನಕ್ಕೆ ತಳಹದಿ ಎಂದು ದಿವ್ಯ ವಿಜ್ಞಾನದ ಎಲ್ಲ ಆಚಾರ್ಯರು ಅಂಗೀಕರಿಸಿದ್ದಾರೆ. ಆದ್ದರಿಂದ ಕೇವಲ ಮನುಷ್ಯರಷ್ಟೇ ಅಲ್ಲ, ಇತರ ಎಲ್ಲ ಜೀವರಾಶಿಗಳೂ ಕೂಡ ಭಗವಂತನ ವಿಭಿನ್ನಾಂಶಗಳೆಂದು ನಾವು ಅರಿಯುತ್ತೇವೆ. ಕಾಲುಗಳು, ಕೈಗಳು, ಬೆರಳುಗಳು ಮತ್ತು ಕಿವಿಗಳು ಇಡೀ ದೇಹಕ್ಕೆ ಹೇಗೆ ಸೇವೆ ಸಲ್ಲಿಸಲೆಂದು ಇವೆಯೋ, ಹಾಗೆಯೇ ಈ ವಿಭಿನ್ನಾಂಶಗಳು ಪೂರ್ಣತತ್ವದ ಸೇವೆಗಾಗಿ ಇವೆ. ಭಗವಂತನ ವಿಭಿನ್ನಾಂಶಗಳಾದ ನಾವು ಜೀವಾತ್ಮರು ಅವನ ಸೇವೆ ಮಾಡಲು ಕರ್ತವ್ಯಬದ್ಧರಾಗಿದ್ದೇವೆ. ನಮ್ಮ ಕುಟುಂಬಕ್ಕೋ, ದೇಶಕ್ಕೋ ಅಥವಾ ಸಮಾಜಕ್ಕೋ, ಒಟ್ಟಿನಲ್ಲಿ ಯಾರಿಗೋ ಸದಾ ಸೇವೆ ಸಲ್ಲಿಸುತ್ತಿರುವುದೇ ನಮ್ಮ ವಾಸ್ತವಿಕ ಸ್ಥಿತಿಯಾಗಿದೆ. ಸೇವೆ ಸಲ್ಲಿಸಲು ಯಾರೂ ದೊರೆಯದಿದ್ದರೆ ಸಾಕು, ಬೇಕೆನ್ನೋ ಅಥವಾ ನಾಯಿಯನ್ನೋ ಇರಿಸಿಕೊಂಡು ಅದರ ಸೇವೆಯನ್ನೇ ಮಾಡುತ್ತಾ ಈ ಎಲ್ಲ ಸಂಗತಿಗಳು ಸೇವೆ ಮಾಡುವುದೇ ನಮ್ಮ ಸ್ವಭಾವಜನ್ಯ ಸ್ಥಿತಿಯೆಂದು ಸಾರುತ್ತೇವೆ. ಆದರೂ ನಮ್ಮ ಯೋಗ್ಯತೆಗೆ ಮೀರಿ ಸೇವೆ ಸಲ್ಲಿಸಿದರೂ ನಮಗೆ ತೃಪ್ತಿಯಿಲ್ಲ. ನಾವು ಯಾರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆಯೋ ಅವರಿಗೆ ತೃಪ್ತಿಯಿಲ್ಲ. ಈ ಲೌಕಿಕ ನೆಲೆಯಲ್ಲಿ ಪ್ರತಿಯೊಬ್ಬನೂ ಹತಾಶನಾಗಿದ್ದಾನೆ. ನಾವು ಸಲ್ಲಿಸುವ ಸೇವೆಯು ಸರಿಯಾದ ಕಡೆಗೆ ಉನ್ಮುಖವಾಗಿಲ್ಲದಿರುವುದೇ ಇದಕ್ಕೆ ಕಾರಣ. ಉದಾಹರಣೆಗೆ, ನಾವು ಒಂದು ಮರಕ್ಕೆ ಸೇವೆ ಸಲ್ಲಿಸಬೇಕಾದರೆ ಅದರ ರೆಂಬೆಗಳಿಗೆ ನೀರೆರೆಯಬೇಕು.
ಬೇರುಗಳಿಗೆ ನೀರೆರೆಯಬೇಕು. ಎಲೆಗಳ ಮೇಲೋ ಕೊಂಬೆಗಳ ಮೇಲೋ ಕುಡಿಗಳ ಮೇಲೋ ನೀರೆರೆದರೆ ಅದರ ಪ್ರಯೋಜನ ಅತ್ಯಲ್ಪವಾಗಿರುತ್ತದೆ. ದೇವೋತ್ತಮ ಪರಮಪುರುಷನಿಗೆ ಸೇವೆ ಸಲ್ಲಿಸಿದರೆ ಇತರ ಎಲ್ಲ ವಿಭಿನ್ನಾಂಶಗಳು ತಾವಾಗಿಯೇ ತೃಪ್ತವಾಗುತ್ತವೆ. ಈ ಕಾರಣದಿಂದ ದೇವೋತ್ತಮ ಪರಮಪುರುಷನಿಗೆ ಸೇವೆ ಸಲ್ಲಿಸಿದರೆ ಸಮಾಜದ, ಕುಟುಂಬದ ಮತ್ತು ರಾಷ್ಟ್ರದ ಸೇವೆ ಮತ್ತು ಎಲ್ಲ ಕ್ಷೇಮಾಭಿವೃದ್ಧಿ ಕಾರ್ಯಗಳು ಸಂದತವಾಗುತ್ತವೆ. ದೇವರೊಂದಿಗೆ ತನ್ನ ಸ್ವರೂಪ ಸ್ಥಿತಿಯನ್ನು ಅರಿತುಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವುದೇ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಇದು ಸಾಧ್ಯವಾದರೆ ನಮ್ಮ ಜೀವನವು ಸಾಫಲ್ಯವಾದಂತೆಯೇ ಸರಿ. ಆದರೆ ಕೆಲವು ಸಲ ನಾವು ದೇವರೇ ಇಲ್ಲ ಅಥವಾ ನಾನೇ ದೇವರು ಅಥವಾ ನಾನು ದೇವರನ್ನು ಲೆಕ್ಕಿಸುವುದಿಲ್ಲ ಎಂದೆಲ್ಲ ಸವಾಲು ಹಾಕಬಯಸುತ್ತೇವೆ. ಆದರೆ ದಿಟವಾಗಿ ಈ ಸವಾಲೆಸೆಯುವ ಪ್ರವೃತ್ತಿಯು ನಮ್ಮನ್ನು ರಕ್ಷಿಸುವುದಿಲ್ಲ. ದೇವರು ಇದ್ದಾನೆ, ಪ್ರತಿ ಕ್ಷಣದಲ್ಲೂ ನಾವು ಅವನನ್ನು ನೋಡಬಹುದು. ನಮ್ಮ ಜೀವಿತ ಕಾಲದಲ್ಲಿ ಅವನನ್ನು ನೋಡಲು ನಿರಾಕರಿಸಿದರೆ ಕ್ರೂರ ಮೂರ್ತಿಯಾಗಿ ಅವನು ನಮ್ಮೆದುರು ಕಾಣಿಸಿಕೊಳ್ಳುವವನು. ನಾವು ಒಂದು ರೂಪದಲ್ಲಿ ಅವನನ್ನು ಕಾಣಲು ಬಯಸದಿದ್ದರೆ ಇನ್ನೊಂದು ರೂಪದಲ್ಲಿ ಕಾಣುತ್ತೇವೆ. ದೇವೋತ್ತಮ ಪರಮಪುರುಷನಿಗೆ ನಾನಾ ರೂಪಗಳಿವೆ, ಏಕೆಂದರೆ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಅವನೇ ಮೂಲ ಕಾರಣ. ಒಂದು ಅರ್ಥದಲ್ಲಿ ನಾವು ಅವನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಈ ಕೃಷ್ಣ ಪ್ರಜ್ಞಾ ಆಂದೋಲನವು ಧರ್ಮಭ್ರಾಂತ ಕುರುಡು ಆಂದೋಲನವಲ್ಲ, ಅಥವಾ ಇದು ಇತ್ತೀಚಿನ ಕೆಲವು ದುರಹಂಕಾರಿಗಳ ಪ್ರತಿಭಟನೆಯೂ ಅಲ್ಲ. ಬದಲಿಗೆ ಇದು ಪರಮ ಭೋಕ್ತೃವಾದ ಪರಮ ದೇವೋತ್ತಮ ಪರಮಪುರುಷನೊಂದಿಗೆ ನಮ್ಮ ಶಾಶ್ವತ ಸಂಬಂಧವನ್ನು ಕುರಿತು ಅಧಿಕೃತವಾದ ಮತ್ತು ವೈಜ್ಞಾನಿಕವಾದ ಮಾರ್ಗವಾಗಿದೆ. ಕೃಷ್ಣ ಪ್ರಜ್ಞೆಯು ಅವನೊಡನೆ ನಮ್ಮ ಶಾಶ್ವತ ಸಂಬಂಧವನ್ನು ಮತ್ತು ಅವನಿಗೆ ಸಂಬಂಧಿಸಿದಂತೆ ನಾವು ಸಲ್ಲಿಸಬೇಕಾದ ಕರ್ತವ್ಯಗಳ ಪ್ರಕ್ರಿಯೆಯನ್ನು ಕುರಿತದ್ದಾಗಿದೆ. ಹೀಗೆ ಕೃಷ್ಣ ಪ್ರಜ್ಞೆಯು ಪ್ರಸ್ತುತ ಮಾನವನ ರೂಪದಲ್ಲಿರುವ ನಾವು ಸಾಧಿಸಬಹುದಾದ ಜೀವನದ ಅತ್ಯಂತ ಪರಿಪೂರ್ಣತೆಯನ್ನು ಗಳಿಸಲು ಸಾಮರ್ಥ್ಯವನ್ನು ನೀಡುತ್ತದೆ. ಈ ನಿರ್ದಿಷ್ಟವಾದ ಮಾನವನ ಜನ್ಮವು ಚೇತನಾತ್ಮದ ದೇಹಾಂತರ ಕ್ರಿಯೆಯ ಚಕ್ರದಲ್ಲಿ ಲಕ್ಷಾಂತರ ವರ್ಷಗಳ ವಿಕಾಸದ ನಂತರ ಲಭಿಸಿದೆ ಎಂಬುದನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ನಿರ್ದಿಷ್ಟ ಜನ್ಮದಲ್ಲಿ ಆರ್ಥಿಕ ಸಮಸ್ಯೆಯು ಕೆಳವರ್ಗದ ಪ್ರಾಣಿ ಜನ್ಮಗಳಿಗಿಂತ ಸುಲಭವಾಗಿ ಪರಿಹಾರವಾಗುತ್ತದೆ. ಹಂದಿ, ನಾಯಿ, ಒಂಟೆ, ಕತ್ತೆ ಹೀಗೆ ಅನೇಕ ಪ್ರಾಣಿಗಳಿವೆ. ಇವುಗಳ ಆರ್ಥಿಕ ಅವಶ್ಯಕತೆಗಳು ನಮ್ಮ ಅವಶ್ಯಕತೆಗಳಷ್ಟೇ ಮಹತ್ವದ್ದಾಗಿವೆ. ಆದರೆ ಈ ಪ್ರಾಣಿಗಳ ಮತ್ತು ಇತರ ಪ್ರಾಣಿಗಳ ಆರ್ಥಿಕ ಸಮಸ್ಯೆಗಳ ಅನಾಗರಿಕ ರೀತಿಯಲ್ಲಿ ಪರಿಹಾರಗೊಳ್ಳುತ್ತವೆ. ಆದರೆ ಮಾನವ ಜೀವಿಗೆ ಸುಖಕರವಾದ ಜೀವನವನ್ನು ಸಾಗಿಸಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಿಸರ್ಗ ನಿಯಮಗಳೇ ನೀಡಿವೆ. ಹಂದಿ ಅಥವಾ ಇತರ ಪ್ರಾಣಿಗಳಿಗಿಂತ ಉತ್ತಮವಾಗಿ ಜೀವಿಸಲು ಮಾನವನಿಗೆ ಅವಕಾಶ ದೊರಕಿದೆ. ಸಾಮಾನ್ಯ ಗುಮಾಸ್ತನಿಗಿಂತ ಉನ್ನತ ಸ್ಥಾನದಲ್ಲಿರುವ ಸರ್ಕಾರದ ಅಧಿಕಾರಿಗೆ ಸುಖಕರವಾಗಿ ಜೀವಿಸಲು ಉತ್ತಮ ಸೌಲಭ್ಯಗಳನ್ನು ಒದಗಿಸುವುದೇಕೆ? ಇದಕ್ಕೆ ಉತ್ತರ ಬಹಳ ಸರಳವಾಗಿದೆ. ಸಾಮಾನ್ಯ ಗುಮಾಸ್ತನಿಗಿಂತ ಮುಖ್ಯ ಅಧಿಕಾರಿಯು ಹೆಚ್ಚು ಜವಾಬ್ದಾರಿಯುತವಾದ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಹೀಗೆಯೇ ಸದಾ ತಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲಿಯೇ ನಿರತವಾದ ಪ್ರಾಣಿಗಿಂತ ಉನ್ನತವಾದ ಕರ್ತವ್ಯಗಳನ್ನು ಮಾನವನು ಮಾಡಬೇಕಾಗಿದೆ. ಆದರೆ ನಿಸರ್ಗ ನಿಯಮದಿಂದಾಗಿ ಇಂದಿನ ಪಶುದೃಶ್ಯದ ನಾಗರಿಕತೆಯು ಹೊಟ್ಟೆ ತುಂಬಿಸಿಕೊಳ್ಳುವ ಸಮಸ್ಯೆಗಳನ್ನು ಹೆಚ್ಚಿಸಿದೆ. ನಾವು ಆಧ್ಯಾತ್ಮಿಕ ಜೀವನದ ಸಲುವಾಗಿ ಈ ಸುಸಂಸ್ಕೃತ ಪಶುಗಳ ಬಳಿಗೆ ಹೋದಾಗ
ಹೊಟ್ಟೆಯನ್ನು ತೃಪ್ತಿಪಡಿಸುವ ಕೆಲಸವನ್ನು ಮಾತ್ರ ಮಾಡಲು ತಾವು ಇಚ್ಛಿಸುವುದಾಗಿಯೂ ದೇವರನ್ನು ಕುರಿತು ಜಿಜ್ಞಾಸೆ ಮಾಡುವ ಅವಶ್ಯಕತೆ ಇಲ್ಲವೆಂದು ಅವರು ಹೇಳುತ್ತಾರೆ. ಅವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲು ಕಾತುರರಾಗಿದ್ದರೂ ನಿರುದ್ಯೋಗದ ಸಮಸ್ಯೆ ಸದಾ ಇದ್ದೇ ಇದೆ. ನಿಸರ್ಗದ ನಿಯಮಗಳಿಂದಾಗಿ ಇನ್ನಿತರ ಅಡಚಣೆಗಳೂ ಉಂಟಾಗುತ್ತವೆ. ಇಷ್ಟಾದರೂ ಅವರು ದೇವರನ್ನು ನಂಬಲು ಅಗತ್ಯವನ್ನು ಹೀಗೆಳೆಯುತ್ತಾರೆ. ನಮಗೆ ಈ ಮಾನವ ಜನ್ಮವನ್ನು ನೀಡಿರುವುದು ಕೇವಲ ಹಂದಿ ಅಥವಾ ನಾಯಿಯ ಹಾಗೆ ಕಷ್ಟಪಟ್ಟು ಕೆಲಸ ಮಾಡುವುದಕ್ಕಲ್ಲ, ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಗಳಿಸಿಕೊಳ್ಳುವುದಕ್ಕಾಗಿ. ನಮಗೆ ಆ ಪರಿಪೂರ್ಣತೆ ಬೇಡದಿದ್ದರೆ ಬಹಳ ಕಷ್ಟಪಟ್ಟ ಕೆಲಸವನ್ನು ಮಾಡಬೇಕಾಗುತ್ತದೆ, ಏಕೆಂದರೆ ನಿಸರ್ಗ ನಿಯಮಗಳು ಹಾಗೆ ಮಾಡಲು ನಮ್ಮನ್ನು ಒತ್ತಾಯಿಸುತ್ತವೆ. ಕಲಿಯುಗದ ಪ್ರಸ್ತುತ ಯುಗದ ಕೊನೆಯ ಪಾದದಲ್ಲಿ ಮನುಷ್ಯರು ತುಂಡು ರೊಟ್ಟಿಗಾಗಿ ಕತ್ತೆಗಳಂತೆ ಕೆಲಸ ಮಾಡಬೇಕಾಗುತ್ತದೆ. ಈ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ವರ್ಷಕ್ಕೆ ಕಡಿಮೆ ಪ್ರತಿಫಲಕ್ಕಾಗಿ ಹೆಚ್ಚು ಹೆಚ್ಚು ದುಡಿಯಬೇಕಾದ ಅಗತ್ಯ ಅಧಿಕವಾಗುತ್ತಲೇ ಹೋಗುತ್ತಿದೆ. ಆದರೂ ಮಾನವ ಜೀವಿಗಳು ಪ್ರಾಣಿಗಳಂತೆ ಕಷ್ಟಪಟ್ಟು ದುಡಿಯಲು ಹುಟ್ಟಿದವರಲ್ಲ. ಮನುಷ್ಯನು ಮಾನವನಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ವಿಫಲನಾದಾಗ ನಿಸರ್ಗದ ನಿಯಮದಿಂದಾಗಿ ಕೆಳವರ್ಗದ ಜೀವಿಯಾಗಿ ಬಲಾತ್ಕಾರವಾಗಿ ದೇಹಾಂತರವನ್ನು ಹೊಂದಬೇಕಾಗುತ್ತದೆ. ಚೇತನಾತ್ಮನು ನಿಸರ್ಗ ನಿಯಮಾನುಸಾರ ಸುಖೋಪಭೋಗಕ್ಕಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಹೇಗೆ ಜನ್ಮ ತಾಳುತ್ತಾನೆಯೋ ಮತ್ತು ಅದಕ್ಕೆ ತಕ್ಕ ದೇಹ ಮತ್ತು ಇಂದ್ರಿಯಗಳನ್ನು ಹೇಗೆ ಪಡೆಯುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಗಿದೆ. ಕೆಲವರು ದೇವರನ್ನು ಸೇರಲು ಪ್ರಯತ್ನ ಪಡುತ್ತಾರೆ, ಆದರೆ ಆ ವರ್ಗವನ್ನು ಪೂರ್ತಿ ಮಾಡಲಾಗುವುದಿಲ್ಲ. ಅಂದರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಸಫಲರಾಗುವುದರಲ್ಲಿ ವಿಫಲರಾಗುತ್ತಾರೆ. ಅಂಥವರಿಗೆ ಆಧ್ಯಾತ್ಮಿಕವಾಗಿ ಮುಂದುವರಿದ ಅಥವಾ ಆರ್ಥಿಕವಾಗಿ ಶ್ರೀಮಂತರಾದ ವಣಿಕ ವರ್ಗದ ಕುಟುಂಬಗಳಲ್ಲಿ ಜನಿಸುವ ಅವಕಾಶ ದೊರೆಯುತ್ತದೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆ ಯಶಸ್ವಿಯಾದ ಆಧ್ಯಾತ್ಮಿಕ ಆಕಾಂಕ್ಷಿಗಳಿಗೆ ಇಂತಹ ಕುಲೀನ ವಂಶಗಳಲ್ಲಿ ಹುಟ್ಟುವ ಅವಕಾಶ ದೊರೆಯುವುದಾದರೆ ಅಗತ್ಯವಾದ ಯಶಸ್ಸನ್ನು ದಿಟವಾಗಿಯೂ ಸಾಧಿಸುವುದರ ಬಗ್ಗೆ ಹೇಳುವುದೇನು? ಆದುದರಿಂದ ಭಗವದ್ಧಾಮಕ್ಕೆ ಹಿಂದಿರುವ ಪ್ರಯತ್ನವು ಅರ್ಧದಲ್ಲೇ ನಿಂತರೂ ಮುಂದಿನ ಜನ್ಮದಲ್ಲಿ ಶುಭ ಜನನವನ್ನು ತಪ್ಪದೇ ನೀಡುತ್ತದೆ. ಆಧ್ಯಾತ್ಮಿಕ ಮತ್ತು ಆರ್ಥಿಕವಾಗಿ ಶ್ರೀಮಂತರಾಗಿರುವ ಕುಟುಂಬಗಳೆರಡರಲ್ಲಿಯೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಅನುಕೂಲವಾಗುತ್ತದೆ, ಏಕೆಂದರೆ ಈ ಎರಡೂ ಕುಟುಂಬಗಳಲ್ಲಿಯೂ ಹಿಂದಿನ ಜನ್ಮದಲ್ಲಿ ನಿಲ್ಲಿಸಿದ್ದಲ್ಲಿಂದ ಮುಂದಕ್ಕೆ ಪ್ರಗತಿಯನ್ನು ಸಾಧಿಸಲು ಉತ್ತಮ ಅವಕಾಶ ಸಿಗುತ್ತದೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಉತ್ತಮ ಕುಟುಂಬದಲ್ಲಿರುವ ಪರಿಸರವು ಆಧ್ಯಾತ್ಮಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯಕವಾಗಿದೆ. ಇಂತಹ ಒಳ್ಳೆಯ ಕುಟುಂಬಗಳಲ್ಲಿ ಜನ್ಮ ತಾಳಿದ ಅದೃಷ್ಟವಂತರಿಗೆ ಅವರು ಪೂರ್ವ ಜನ್ಮದಲ್ಲಿ ಮಾಡಿದ ಭಕ್ತಿ ಸೇವೆಯ ಫಲದಲ್ಲೇ ಇಂತಹ ಅದೃಷ್ಟ ದೊರೆಯುತ್ತೆಂದು ಭಗವದ್ಗೀತೆಯು ನೆನಪು ಮಾಡಿಕೊಡುತ್ತದೆ. ದುರ್ದೈವದಿಂದ ಇಂತಹ ಕುಟುಂಬಗಳಲ್ಲಿ ಹುಟ್ಟಿದ ಮಕ್ಕಳು ಮಾಯೆಯಿಂದ ದಾರಿ ತಪ್ಪಿ ಭಗವದ್ಗೀತೆಯನ್ನು ಪರಾಮರ್ಶಿಸುವುದೇ ಇಲ್ಲ. ಶ್ರೀಮಂತ ಕುಟುಂಬದಲ್ಲಿ ಜನಿಸುವುದರಿಂದ ಅಗತ್ಯವಿದ್ದಷ್ಟು ಆಹಾರವನ್ನು ದೊರಕಿಸುವ ಸಮಸ್ಯೆಯು ಜೀವನಾರಂಭದಿಂದಲೇ ಪರಿಹಾರವಾಗುತ್ತದೆ. ಮುಂದೆ ಇತರರಿಗಿಂತ ವಿರಾಮವಾದ ಹಾಗೂ ಸುಖಮಯವಾದ ಜೀವನವನ್ನು ನಡೆಸುವುದು ಸಾಧ್ಯವಾಗುತ್ತದೆ. ಇಂತಹ ಸೌಕರ್ಯಗಳಿರುವುದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯನ್ನು ಸಾಧಿಸಲು ಉತ್ತಮ ಅವಕಾಶ ದೊರೆಯುತ್ತಂತಾಗುತ್ತದೆ. ಆದರೆ ದುರ್ದೈವವೋ ಎಂಬಂತೆ ಇಂದಿನ ಲೋಹಯುಗದ ಇದು ಯಂತ್ರಗಳು ಮತ್ತು ಯಾಂತ್ರಿಕ ಜನನಗಳಿಂದ ತುಂಬಿದೆ. ಪ್ರಭಾವದಿಂದಾಗಿ ಶ್ರೀಮಂತರ ಮಕ್ಕಳು ಇಂದ್ರಿಯ ಉಪಭೋಗದತ್ತ ತಪ್ಪು ದಾರಿಗಿಳಿದಿದ್ದಾರೆ. ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ತಮಗೆ
ದೊರೆತ ಅತ್ಯುತ್ತಮ ಅವಕಾಶವನ್ನು ಅವರು ಮರೆತು ಬಿಟ್ಟಿದ್ದಾರೆ. ಆದುದರಿಂದ ನಿಸರ್ಗವು ತನ್ನ ನಿಯಮಾನುಸಾರ ಈ ಸುವರ್ಣ ಗೃಹಗಳಿಗೆ ಕೇಳಿ ಇಡುತ್ತಿದೆ. ರಾಕ್ಷಸ ರಾವಣನ ಆಳ್ವಿಕೆಯಲ್ಲಿದ್ದ ಸುವರ್ಣ ನಗರಿಯಾದ ಲಂಕಾಪಟ್ಟಣವು ಸುಟ್ಟು ಭಸ್ಮವಾಯಿತು. ಅದೇ ನಿಸರ್ಗದ ನಿಯಮ. ಭಗವದ್ಗೀತೆ ಕೃಷ್ಣ ಪ್ರಜ್ಞೆಯ ದಿವ್ಯ ವಿಜ್ಞಾನದ ಪ್ರಾಥಮಿಕ ಅಧ್ಯಾಯವಾಗಿದೆ. ರಾಜ್ಯದ ಜವಾಬ್ದಾರಿಯುತ ಮುಖ್ಯ ಅಧಿಕಾರಿಗಳು ತಮ್ಮ ಆರ್ಥಿಕ ಮತ್ತು ಇತರ ಕಾರ್ಯಕ್ರಮಗಳನ್ನು ಯೋಜಿಸುವಾಗ ಭಗವದ್ಗೀತೆಯನ್ನು ಪರಾಮರ್ಶಿಸುವುದು ಅವರ ಕರ್ತವ್ಯವಾಗಿದೆ. ತತ್ತರಿಸುವ ವೇದಿಕೆಯ ಮೇಲೆ ನಿಂತು ಜೀವನದ ಆರ್ಥಿಕ ಸಮಸ್ಯೆಗಳನ್ನು ಸರಿದೂಗಿಸಲು ನಾವು ಉದ್ದಿಷ್ಟರಾದವರಲ್ಲ. ಬದಲಿಗೆ ನಿಸರ್ಗದ ನಿಯಮಗಳಿಂದ ಉದ್ಭವಿಸಿರುವ ಅಂತಿಮ ಸಮಸ್ಯೆಗಳನ್ನು ಪರಿಹರಿಸಲು ಹುಟ್ಟು ಬಂದವರು. ಆಧ್ಯಾತ್ಮಿಕ ಚಲನೆ ಇಲ್ಲದಿದ್ದರೆ ನಾಗರಿಕತೆಯು ಸ್ಥಗಿತವಾಗುತ್ತದೆ. ಆತ್ಮವು ದೇಹವನ್ನು ಚಲಿಸುತ್ತದೆ, ದೇಹವು ಪ್ರಪಂಚವನ್ನು ಚಲಿಸುತ್ತದೆ. ನಾವು ದೇಹವನ್ನು ಮಾತ್ರ ಲಕ್ಷಿಸುತ್ತಿದ್ದೇವೆ, ಆದರೆ ದೇಹವನ್ನು ಚಲಿಸುತ್ತಿರುವ ಚೇತನವನ್ನು ಅರಿತೇ ಇಲ್ಲ. ಈ ಚೇತನವಿಲ್ಲದೆ ದೇಹವು ನಿಶ್ಚಲವಾಗಿರುತ್ತದೆ ಅಥವಾ ಜಡವಾಗಿರುತ್ತದೆ. ನಾವು ಶಾಶ್ವತ ಜೀವನವನ್ನು ತಲುಪಲು ಈ ಮಾನವ ದೇಹವು ಒಂದು ಉತ್ಕೃಷ್ಟವಾದ ವಾಹನವಾಗಿದೆ. ಲೌಕಿಕ ಅಸ್ತಿತ್ವವೆಂಬ ಅಜ್ಞಾನ ಸಾಗರವನ್ನು ದಾಟಲು ಅದು ಒಂದು ಅಪರಿಪೂರ್ಣವಾದ ಹಾಗೂ ಬಹಳ ಮಹತ್ವದ ದೋಣಿಯಾಗಿದೆ. ಈ ದೋಣಿಯಲ್ಲಿ ಗುರುವೆಂಬ ಪಳಗಿದ ಅಂಬಿಗನಿದ್ದಾನೆ. ದೇವರ ದಯದಿಂದ ಅನುಕೂಲಕರ ಮಾರುತದಿಂದ ದೋಣಿಯು ಜಲದಿಯನ್ನು ಹಾಯುತ್ತಿದೆ. ಈ ಎಲ್ಲ ಮಂಗಳಕರ ಅಂಶಗಳಿರುವಾಗ ಅಜ್ಞಾನ ಸಾಗರವನ್ನು ದಾಟುವ ಅವಕಾಶವನ್ನು ಯಾರು ತಾನೇ ತೆಗೆದುಕೊಳ್ಳುವುದಿಲ್ಲ? ಇಂತಹ ಉತ್ತಮ ಅವಕಾಶವನ್ನು ಅಲಕ್ಷಿಸುವವನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಭಾವಿಸಬೇಕಷ್ಟೆ. ರೈಲಿನ ಪ್ರಥಮ ದರ್ಜೆಯ ಬೋಗಿಯಲ್ಲಿ ಖಂಡಿತವಾಗಿಯೂ ಅತ್ಯುತ್ತಮ ಸೌಲಭ್ಯಗಳಿವೆ. ಆದರೆ ರೈಲು ತನ್ನ ಗುರಿಯತ್ತ ಚಲಿಸದಿದ್ದರೆ ಅನಿಯಂತ್ರಿತ ಬೋಗಿಗಳಲ್ಲಿ ಕುಳಿತು ಏನು ಪ್ರಯೋಜನ? ಸಮಕಾಲೀನ ನಾಗರಿಕತೆಯು ಲೌಕಿಕ ದೇಹವನ್ನು ಸುಖಮಯವಾಗಿಡುವುದಕ್ಕೆ ಹೆಚ್ಚಿನ ಕಾಳಜಿ ವಹಿಸುತ್ತಿದೆ. ಭಗವದ್ಧಾಮಕ್ಕೆ ಹಿಂದಿರುಗುವುದೇ ಜೀವನದ ನಿಜವಾದ ಗುರಿ ಎಂಬುದರ ಬಗ್ಗೆ ಯಾರಿಗೆ ಅರಿವಿಲ್ಲ? ನಾವು ಸುಸಜ್ಜಿತ ಬೋಗಿಯಲ್ಲಿ ಸುಮ್ಮನೆ ಕುಳಿತರೆ ಸಾಲದು. ನಮ್ಮ ವಾಹನವು ತನ್ನ ನಿಜವಾದ ಗುರಿಯೆಡೆಗೆ ಸಾಗುತ್ತಿದೆಯೋ ಇಲ್ಲವೋ ಎಂದು ನಾವು ನೋಡಬೇಕು. ಕಳೆದುಕೊಂಡ ನಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಮರಳಿ ಪಡೆಯುವುದೇ ನಮ್ಮ ಜೀವನದ ಪ್ರಧಾನವಾದ ಅಗತ್ಯ. ಇದನ್ನು ಮರೆತು ಲೌಕಿಕ ದೇಹವನ್ನು ಸುಖಮಯವಾಗಿ ಇರಿಸುವುದರಲ್ಲಿ ಅಂತಿಮವಾದ ಪ್ರಯೋಜನವೇನೂ ಇಲ್ಲ. ಆಧ್ಯಾತ್ಮಿಕ ಗುರಿಯೆಡೆಗೆ ಸಾಗಲು ಸಾಧ್ಯವಾಗುವಂತೆ ಮಾನವ ದೇಹವೆಂಬ ದೋಣಿಯನ್ನು ರಚಿಸಲಾಗಿದೆ. ಆದರೆ ದುರ್ದೈವದಿಂದ ಇದು 5 ಬಲವಾದ ಸರಪಳಿಗಳಿಂದ ಈ ದೇಹವನ್ನು ಲೌಕಿಕ ಪ್ರಜ್ಞೆಗೆ ಕಟ್ಟು ಹಾಕಲಾಗಿದೆ. ಈ ಸರಪಳಿಗಳೆಂದರೆ: 1. ಆಧ್ಯಾತ್ಮಿಕ ಸತ್ಯ ಸಂಗತಿಗಳ ಅರಿವಿನ ಅಭಾವದಿಂದಾಗಿ ಲೌಕಿಕ ದೇಹದ ಬಗ್ಗೆ ವ್ಯಾಮೋಹ. 2. ದೈಹಿಕ ಸಂಬಂಧಗಳಿಂದಾಗಿ ಆಪ್ತೇಷ್ಟರ ಬಗ್ಗೆ ವ್ಯಾಮೋಹ, ಜನ್ಮ ಭೂಮಿಯ ಬಗ್ಗೆ ಮತ್ತು ಮನೆ ಪೀಠೋಪಕರಣಗಳ ಆಸ್ತಿ ಪಾಸ್ತಿಗಳ ವ್ಯವಹಾರದ ದಾಸ್ತಾನು ಮೇಜುಗಳು ಮುಂತಾದವುಗಳು ಲೌಕಿಕ ಸತ್ವಗಳ ಬಗ್ಗೆ ವ್ಯಾಮೋಹ. 4. ಆಧ್ಯಾತ್ಮಿಕ ಬೆಳಕಿನ ಅಭಾವದಿಂದಾಗಿ ಸದಾ ನಿಗೂಢವಾಗಿಯೇ ಉಳಿಯುವ ಭೌತ ವಿಜ್ಞಾನದ ಬಗ್ಗೆ ವ್ಯಾಮೋಹ. ಮತ್ತು 5. ಧಾರ್ಮಿಕ ವಿಧಿಗಳು ಮತ್ತು ಪವಿತ್ರ ಸಂಸ್ಕಾರಗಳನ್ನು ಪವಿತ್ರಗೊಳಿಸುವ ದೇವೋತ್ತಮ ಪರಮಪುರುಷ ಅಥವಾ ಅವನ ಭಕ್ತರನ್ನು ಅರಿಯದೆ ಅವುಗಳ ಬಗ್ಗೆ ವ್ಯಾಮೋಹ. ಮಾನವ ದೇಹವೆಂಬ ದೋಣಿಯನ್ನು ಕಟ್ಟು ಹಾಕುವ ಈ ವ್ಯಾಮೋಹಗಳನ್ನು ಕುರಿತು ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ವಿಶದವಾಗಿ ವಿವರಿಸಲಾಗಿದೆ.
ಅಲ್ಲಿ ಅವುಗಳನ್ನು ಆಳವಾಗಿ ಬೇರೂರಿ ಸದಾ ಭೂಮಿಯ ಮೇಲೆ ತನ್ನ ಹಿಡಿತವನ್ನು ಹೆಚ್ಚಿಸಿಕೊಳ್ಳುತ್ತಲೇ ಹೋಗುವ ಆಲದ ಮರಕ್ಕೆ ಹೋಲಿಸಲಾಗಿದೆ. ಅಂತಹ ಭದ್ರವಾಗಿ ಬೇರು ಬಿಟ್ಟ ಆಲದ ಮರವನ್ನು ಕಿತ್ತೆಸೆಯುವುದು ಬಹಳ ಕಷ್ಟ. ಆದರೆ ಭಗವಂತನು ಅದಕ್ಕಾಗಿಯೇ ಕೆಳಕಂಡ ವಿಧಾನವನ್ನು ಸೂಚಿಸುತ್ತಾನೆ. ಈ ವೃಕ್ಷದ ನಿಜವಾದ ರೂಪವನ್ನು ಈ ಪ್ರಪಂಚದಲ್ಲಿ ಗ್ರಹಿಸಲಾಗುವುದಿಲ್ಲ. ಅದು ಎಲ್ಲಿ ಪ್ರಾರಂಭವಾಗುತ್ತದೆಯೋ ಅಲ್ಲಿ ಮುಕ್ತಾಯಗೊಳ್ಳುತ್ತದೆ, ಅಥವಾ ಅದರ ತಳಹದಿ ಎಲ್ಲಿದೆ ಎಂದು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ವಿರುಕ್ತಿ ಎಂಬ ಆಯುಧದಿಂದ ಆ ಮರವನ್ನು ಕಡಿದು ಹಾಕಬೇಕು. ಹಾಗೆ ಮಾಡಿ ಒಮ್ಮೆ ಹೋದ ಬಳಿಕ ಮರಳಿ ಬಾರದಂಥ ಸ್ಥಳವನ್ನು ಅರಸಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾಗಬೇಕು. ಅವನಿಂದಲೇ ಸಮಸ್ತವು ಉದ್ಭವಿಸಿದೆ. ಅನಾದಿ ಕಾಲದಿಂದಲೂ ಪ್ರತಿಯೊಂದು ಅವನಿಗೆ ಬದ್ಧವಾಗಿದೆ. ಗೀತಾ 15.3 ಮತ್ತು 4. ಈ ಬ್ರಹ್ಮಾಂಡದ ಸಂಭವದ ಬಗ್ಗೆ ವಿಜ್ಞಾನಗಳಲ್ಲಿ ಅಥವಾ ಊಹಾತ್ಮಕ ಚಿಂತಕಗಾರರಲ್ಲಿ ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿಲ್ಲ. ಅವರೆಲ್ಲರೂ ಅದನ್ನು ಕುರಿತು ಬೇರೆ ಬೇರೆ ಸಿದ್ಧಾಂತಗಳನ್ನು ಮಂಡಿಸಿದ್ದಾರಷ್ಟೇ. ಅವರಲ್ಲಿ ಕೆಲವರು ಈ ಲೌಕಿಕ ಪ್ರಪಂಚವು ವಾಸ್ತವಿಕ ಎನ್ನುತ್ತಾರೆ, ಇನ್ನು ಕೆಲವರು ಅದು ಒಂದು ಕನಸು ಎನ್ನುತ್ತಾರೆ, ಮತ್ತೆ ಕೆಲವರು ಇದು ಸದಾ ಅಸ್ತಿತ್ವದಲ್ಲಿರುವುದು ಎನ್ನುತ್ತಾರೆ. ಹೀಗೆ ಲೌಕಿಕ ವಿದ್ವಾಂಸರು ವಿವಿಧ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ. ಆದರೆ ಯಾವ ಪ್ರಾಪಂಚಿಕ ವಿಜ್ಞಾನಿಯಾಗಲಿ ಅಥವಾ ಊಹಾತ್ಮಕ ಚಿಂತಕನಾಗಲಿ ಬ್ರಹ್ಮಾಂಡದ ಆದಿ ಅಥವಾ ಅಂತ್ಯವನ್ನು ಕಂಡುಹಿಡಿಯುವುದಿಲ್ಲ ಎನ್ನುವುದು ಸತ್ಯ. ಅದು ಹೇಗೆ ಪ್ರಾರಂಭವಾಯಿತು ಅಥವಾ ಅಂತರಿಕ್ಷದಲ್ಲಿ ಅದು ಹೇಗೆ ತೇಲುತ್ತಿದೆ ಎಂದು ಯಾರಿಗೂ ಹೇಳಲು ಸಾಧ್ಯವಾಗಿಲ್ಲ. ಅವರು ಸೈದ್ಧಾಂತಿಕವಾಗಿ ಕೆಲವು ನಿಯಮಗಳನ್ನು ಪ್ರಸ್ತಾವಿಸುತ್ತಾರೆ. ಉದಾಹರಣೆಗೆ ಗುರುತ್ವಾಕರ್ಷಣಾ ನಿಯಮ. ಆದರೆ ದಿಟದಲ್ಲಿ ಅವರು ಈ ನಿಯಮವನ್ನು ಪ್ರತ್ಯಕ್ಷ ಬಳಕೆಗೆ ತೊಡಗಿಸಲಾಗುವುದಿಲ್ಲ. ಸತ್ಯದ ವಾಸ್ತವಿಕ ಜ್ಞಾನದ ಅಭಾವದಿಂದ ಹೇಗೋ ಪ್ರಸಿದ್ಧಿಗೆ ಬರಲು ಪ್ರತಿಯೊಬ್ಬನೂ ತನ್ನದೇ ಆದ ಸಿದ್ಧಾಂತವನ್ನು ಪ್ರತಿಪಾದಿಸಲು ಕಾತುರನಾಗಿರುತ್ತಾನೆ. ಆದರೆ ವಾಸ್ತವ ಸಂಗತಿ ಎಂದರೆ ಈ ಲೌಕಿಕ ಪ್ರಪಂಚವು ದುಃಖ ದುಮ್ಮಾನಗಳಿಂದ ತುಂಬಿ ಹೋಗಿದೆ. ಅದರ ಬಗ್ಗೆ ಕೆಲವು ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಮೂಲಕ ಯಾರೂ ಅವುಗಳನ್ನು ಮೀರಲು ಸಾಧ್ಯವಿಲ್ಲ. ತನ್ನ ಸೃಷ್ಟಿಯಲ್ಲಿರುವ ಪ್ರತಿಯೊಂದರ ಬಗೆಗೂ ಸಂಪೂರ್ಣ ಅರಿವನ್ನು ಹೊಂದಿರುವ ದೇವೋತ್ತಮ ಪುರುಷನು ಹೀಗೆ ತಿಳಿಸುತ್ತಾನೆ: ಈ ಯಾತನಾಮಯ ಅಸ್ತಿತ್ವದಿಂದ ಹೊರಬರಲು ಆಶಿಸುವುದೇ ನಮ್ಮ ಹಿತದೃಷ್ಟಿಯಿಂದ ಅತ್ಯುತ್ತಮ ಮಾರ್ಗವಾಗಿದೆ. ಲೌಕಿಕವಾದ ಪ್ರತಿಯೊಂದರಿಂದಲೂ ನಾವು ಸಂಬಂಧವನ್ನು ಕಳಚಿಕೊಳ್ಳಬೇಕು. ಕೆಟ್ಟದ್ದರಲ್ಲಿ ಮಧ್ಯಸ್ಥಿಕೆ ಮಾಡಿಕೊಳ್ಳಲು ನಮ್ಮ ಲೌಕಿಕ ಅಸ್ತಿತ್ವವನ್ನು 100ಕ್ಕೆ 100ರಷ್ಟು ಆಧ್ಯಾತ್ಮೀಕರಣಗೊಳಿಸಬೇಕು. ಕಬ್ಬಿಣವು ಬೆಂಕಿಯಲ್ಲ, ಆದರೆ ಸತತವಾಗಿ ಬೆಂಕಿಯ ಸಂಪರ್ಕದಿಂದ ಅದನ್ನು ಬೆಂಕಿಯಾಗಿ ಪರಿವರ್ತಿಸಬಹುದು. ಹಾಗೆಯೇ ಆಧ್ಯಾತ್ಮಿಕ ಕಾರ್ಯಗಳ ಮೂಲಕ ಲೌಕಿಕ ಕಾರ್ಯಗಳಲ್ಲಿ ವಿರುಕ್ತಿಯನ್ನು ಸಾಧಿಸಬಹುದು. ಲೌಕಿಕ ಜಡತೆಯಿಂದ ಅದು ಸಾಧ್ಯವಿಲ್ಲ. ಲೌಕಿಕ ಜಡತೆಯು ಲೌಕಿಕ ಕಾರ್ಯದ ನೇತ್ಯಾತ್ಮಕ ಅಂಶವಾಗಿದೆ. ಆದರೆ ಆಧ್ಯಾತ್ಮಿಕ ಕಾರ್ಯವು ಲೌಕಿಕ ಕಾರ್ಯದ ನಿವೃತ್ತಿಯಷ್ಟೇ ಅಲ್ಲದೆ ನಮ್ಮ ನಿಜ ಜೀವನದ ಕ್ರಿಯಾಶೀಲತೆಯೂ ಆಗಿದೆ. ಪರಾತ್ಪರನಾದ ಬ್ರಹ್ಮನ್ನಲ್ಲಿ ಶಾಶ್ವತ ಜೀವನವನ್ನು ಅಥವಾ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಶೋಧಿಸಲು ನಾವು ಕಾತುರರಾಗಿರಬೇಕು. ಒಂದು ಸಲ ಹೋದರೆ ಯಾರೂ ಹಿಂದಿರುಗದಂತಹ ಲೋಕವೆಂದು ಬ್ರಹ್ಮನ್ನ ಶಾಶ್ವತ ಲೋಕವನ್ನು ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ. ಅದೇ ಭಗವಂತನ ಸಾಮ್ರಾಜ್ಯ. ನಮ್ಮ ಪ್ರಸ್ತುತ ಲೌಕಿಕ ಜೀವನದ ಆರಂಭವನ್ನು ಗುರುತಿಸಲು ಸಾಧ್ಯವಿಲ್ಲ. ನಾವು ಈ ಲೌಕಿಕ ಅಸ್ತಿತ್ವದಲ್ಲಿ ಹೇಗೆ ಬದ್ಧರಾದೆವು ಎಂದು ತಿಳಿದುಕೊಳ್ಳಲು ಅಗತ್ಯವೂ ಇಲ್ಲ.
ಈ ಲೌಕಿಕ ಜೀವನವು ಅನಾದಿ ಕಾಲದಿಂದ ಹೇಗೋ ನಡೆದುಕೊಂಡು ಬಂದಿದೆ. ಈಗ ಸರ್ವ ಕಾರಣಗಳ ಮೂಲ ಕಾರಣನಾದ ಪರಮಪ್ರಭುವಿಗೆ ಶರಣಾಗತರಾಗುವುದು ನಮ್ಮ ಕರ್ತವ್ಯ ಎಂದು ತಿಳಿದುಕೊಳ್ಳುವುದರಲ್ಲಿಯೇ ನಾವು ತೃಪ್ತರಾಗಬೇಕು. ಭಗವದ್ಧಾಮಕ್ಕೆ ಹಿಂದಿರುಗಲು ಅಗತ್ಯವಾದ ಪ್ರಾಥಮಿಕ ಅರ್ಹತೆಯನ್ನು ಭಗವದ್ಗೀತೆಯಲ್ಲಿ 15.5ರಲ್ಲಿ ಹೀಗೆ ಹೇಳಿದೆ: ಮಾಯೆ, ವಣ, ಜಂಬ ಅಥವಾ ಮಿಥ್ಯ ಸಂಘ ದೋಷದಿಂದ ವಿಮುಕ್ತನಾದವನನ್ನು, ನಿತ್ಯವನ್ನು ಅರಿತುಕೊಂಡವನು, ಲೌಕಿಕ ಕಾಮವನ್ನು ವರ್ಜಿಸಿದವನು, ಸುಖ ದುಃಖಗಳ ದ್ವಂದ್ವದಿಂದ ವಿಮುಕ್ತನಾದವನು ಮತ್ತು ಪರಮ ಪುರುಷನಿಗೆ ಶರಣಾಗತನಾಗುವುದು ಹೇಗೆಂದು ತಿಳಿದವನು ಆ ಅವ್ಯಯ ಲೋಕವನ್ನು ಸೇರುತ್ತಾನೆ. ತನ್ನ ಆಧ್ಯಾತ್ಮಿಕ ರೂಪವನ್ನು ಖಚಿತವಾಗಿ ಅರಿತುಕೊಂಡವನು ಅಸ್ತಿತ್ವದ ಲೌಕಿಕ ಕಲ್ಪನೆಯಿಂದ ಮುಕ್ತನಾದವನು, ಮಾಯೆಯಿಂದ ಮುಕ್ತನಾದವನು, ಲೌಕಿಕ ಪ್ರಕೃತಿಯ ಗುಣಗಳಿಂದ ಅತೀತನಾದವನು, ಆಧ್ಯಾತ್ಮಿಕ ಜ್ಞಾನವನ್ನು ಅರಿತುಕೊಳ್ಳಲು ಸದಾ ನಿರತನಾಗುವವನು ಮತ್ತು ಇಂದ್ರಿಯ ಉಪಭೋಗದಿಂದ ಸಂಪೂರ್ಣವಾಗಿ ತನ್ನನ್ನು ಕಡಿದುಕೊಂಡವನು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಮೂಢರಿಂದ ಸಂಪೂರ್ಣವಾಗಿ ಭಿನ್ನವಾದ ಅಂತಹ ವ್ಯಕ್ತಿಯನ್ನು ಅಮೂಢ ಎಂದು ಕರೆಯುತ್ತಾರೆ, ಏಕೆಂದರೆ ಅವನು ಸುಖ ದುಃಖಗಳ ದ್ವಂದ್ವದಿಂದ ಮುಕ್ತನಾಗಿರುತ್ತಾನೆ. ಭಗವದ್ಧಾಮದ ಸ್ವರೂಪವೇನು? ಅದನ್ನು ಭಗವದ್ಗೀತೆಯಲ್ಲಿ 15.6ರಲ್ಲಿ ಹೀಗೆ ವರ್ಣಿಸಲಾಗಿದೆ: ನನ್ನ ಧಾಮವು ಸೂರ್ಯ ಚಂದ್ರರಿಂದಾಗಲಿ ಅಥವಾ ವಿದ್ಯುತ್ನಾಗಲಿ ಪ್ರಕಾಶಿತವಾಗಿಲ್ಲ. ನನ್ನ ಧಾಮವನ್ನು ಸೇರಿದವನು ಎಂದೂ ಲೌಕಿಕ ಪ್ರಪಂಚಕ್ಕೆ ಮರಳುವುದಿಲ್ಲ. ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಪ್ರದೇಶವು ಭಗವಂತನ ಸಾಮ್ರಾಜ್ಯದಲ್ಲಿಯೇ ಇದೆ, ಏಕೆಂದರೆ ಭಗವಂತನೇ ಸಕಲ ಗ್ರಹಯುಗಗಳ ಸರ್ವೋಚ್ಚ ಸ್ವಾಮಿಯಾಗಿದ್ದಾನೆ. ಆದರೂ ಭಗವಂತನದೇ ಆದ ಒಂದು ಪ್ರತ್ಯೇಕ ಧಾಮವೂ ಇದೆ. ಅದು ನಾವು ಈಗ ವಾಸ ಮಾಡುತ್ತಿರುವ ವಿಶ್ವಕ್ಕಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ. ಈ ಧಾಮವನ್ನು ಪರಂ ಎಂದು ಕರೆಯುತ್ತಾರೆ, ಆದರೆ ಶ್ರೇಷ್ಠ ಧಾಮ. ಈ ಭೂಮಿಯಲ್ಲಿಯೂ ಕೂಡ ಉತ್ತಮ ಜೀವನ ಮಟ್ಟವನ್ನು ಹೊಂದಿರುವ ದೇಶಗಳು ಮತ್ತು ಕಡಿಮೆ ಜೀವನ ಮಟ್ಟವನ್ನು ಹೊಂದಿರುವ ದೇಶಗಳೂ ಇವೆ. ಈ ಭೂಮಿಯಲ್ಲದೆ ಬ್ರಹ್ಮಾಂಡದಾದ್ಯಂತ ಹರಡಿಕೊಂಡಿರುವ ಇತರ ಅಸಂಖ್ಯಾತ ಗ್ರಹಗಳು ಇವೆ. ಅವುಗಳಲ್ಲಿ ಕೆಲವನ್ನು ಶ್ರೇಷ್ಠ ಲೋಕಗಳೆಂದೂ ಮತ್ತೆ ಕೆಲವನ್ನು ಅಧಮ ಲೋಕಗಳೆಂದೂ ಪರಿಗಣಿಸುತ್ತಾರೆ. ಏನೇ ಆದರೂ ಬಹಿರಂಗ ಶಕ್ತಿಯ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಗ್ರಹಗಳು ಲೌಕಿಕ ಪ್ರಕೃತಿಗೆ ಸೇರುವುದರಿಂದ ತಮ್ಮ ಅಸ್ತಿತ್ವಕ್ಕಾಗಿ ಸೂರ್ಯನ ಕಿರಣಗಳು ಅಥವಾ ಅಗ್ನಿಯ ಬೆಳಕನ್ನು ಅಪೇಕ್ಷಿಸುತ್ತವೆ, ಏಕೆಂದರೆ ಲೌಕಿಕ ವಿಶ್ವವು ಅಂಧಕಾರದಿಂದ ತುಂಬಿದ ಪ್ರದೇಶವಾಗಿದೆ. ಆದರೆ ಇದರಾಚೆಗೆ ಆಧ್ಯಾತ್ಮಿಕ ಲೋಕವಿದೆ, ಅದು ಭಗವಂತನ ಶ್ರೇಷ್ಠ ಪ್ರಕೃತಿಯಿಂದ ಕಾರ್ಯ ಮಾಡುತ್ತಿದೆ ಎಂದು ವರ್ಣಿತವಾಗಿದೆ. ಆ ಲೋಕವನ್ನು ಉಪನಿಷತ್ಗಳಲ್ಲಿ ಹೀಗೆ ವರ್ಣಿಸಿದೆ: ಅಲ್ಲಿ ಸೂರ್ಯ, ಚಂದ್ರ ಅಥವಾ ನಕ್ಷತ್ರಗಳ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ವಿದ್ಯುತ್ ಅಥವಾ ಯಾವುದೋ ಬಗೆಯ ಅಗ್ನಿಯಿಂದ ಬೆಳಗುತ್ತಿಲ್ಲ. ಈ ಎಲ್ಲ ಲೌಕಿಕ ವಿಶ್ವಗಳು ಆ ಆಧ್ಯಾತ್ಮಿಕ ಬೆಳಕಿನ ಪ್ರತಿಫಲನದಿಂದ ಬೆಳಗುತ್ತಿವೆ. ಆ ಪರಮ ಪ್ರಕೃತಿಯು ಸದಾ ಸ್ವಯಂ ಪ್ರಕಾಶಿತವಾಗಿರುವುದರಿಂದ ರಾತ್ರಿಯ ಕಗ್ಗತ್ತಲಿನಲ್ಲೂ ಬೆಳಕಿನ ಹೊಳಪು ನಾವು ಭಾವಿಸುತ್ತೇವೆ. ಹರಿವಂಶದಲ್ಲಿ ಆಧ್ಯಾತ್ಮಿಕ ಪ್ರಕೃತಿಯನ್ನು ಕುರಿತು ಸ್ವಯಂ ಪರಮಪ್ರಭುವೇ ಹೀಗೆ ವಿವರಿಸುತ್ತಾನೆ: ನಿರಾಕಾರ ಬ್ರಹ್ಮನ ಪ್ರಕಾಶಮಯ ಜ್ಯೋತಿಯು ಲೌಕಿಕ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವಗಳೆರಡನ್ನೂ ಬೆಳಗಿಸುತ್ತದೆ. ಆದರೆ ಎಲೆ ಭರತನೇ, ಈ ನಿರಾಕಾರ ಬ್ರಹ್ಮನ ಪ್ರಕಾಶವು ನನ್ನ ದೇಹದಿಂದ ಹೊಮ್ಮುವ ಉಜ್ವಲ ಕಾಂತಿ ಎಂಬುದನ್ನು ನೀನು ಅರ್ಥ ಮಾಡಿಕೊ. ಈ ತೀರ್ಮಾನವನ್ನು ಬ್ರಹ್ಮ ಸಂಹಿತೆಯಲ್ಲೂ ದೃಢಪಡಿಸಲಾಗಿದೆ. ಗಗನ ನೌಕೆಗಳಂತಹ ಲೌಕಿಕ ಸಾಧನಗಳ ಮೂಲಕ ಆ ಧಾಮವನ್ನು ನಾವು ಸೇರಬಹುದೆಂದು ಭಾವಿಸಬಾರದು. ಆದರೆ ಕೃಷ್ಣನ ಆ ಆಧ್ಯಾತ್ಮಿಕ ಧಾಮವನ್ನು ಸೇರಬಲ್ಲವನು ಚ್ಯುತಿಯಿಲ್ಲದೆ ಶಾಶ್ವತವಾದ ಆತ್ಮಾನಂದವನ್ನು
ಆತ್ಮಾನಂದವನ್ನು ಅನುಭವಿಸುತ್ತಾನೆಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬೇಕು. ಪತನ ಹೊಂದುವ ಪ್ರವಣತೆಯಲ್ಲಿ ಜೀವಗಳಾದ ನಾವು 2 ಹಂತಗಳ ಅಸ್ತಿತ್ವವನ್ನು ಹೊಂದಿದ್ದೇವೆ. ಮೊದಲನೆಯದು ಲೌಕಿಕ ಅಸ್ತಿತ್ವ. ಇದು ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿಗಳ ದುಃಖದಿಂದ ತುಂಬಿದೆ. ಇನ್ನೊಂದು ಆಧ್ಯಾತ್ಮಿಕ ಅಸ್ತಿತ್ವ ಎಂದು ಕರೆಯುತ್ತಾರೆ. ಇದರಲ್ಲಿ ನಿರಂತರ ಆಧ್ಯಾತ್ಮಿಕ ಜೀವನದ ಶಾಶ್ವತೆ, ಆನಂದ ಮತ್ತು ಜ್ಞಾನಗಳು ಇರುತ್ತವೆ. ಲೌಕಿಕ ಅಸ್ತಿತ್ವದಲ್ಲಿ ದೇಹ ಮತ್ತು ಮನಸ್ಸಿನ ಲೌಕಿಕ ಗ್ರಹಿಕೆಯು ನಮ್ಮನ್ನು ಆಳುತ್ತದೆ. ಆದರೆ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಾವು ಸದಾ ದೇವೋತ್ತಮ ಪರಮಪುರುಷನ ದಿವ್ಯ ಸಂಪರ್ಕದ ಸುಖಾನುಭವವನ್ನು ಪಡೆಯಬಹುದು. ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಾವು ಎಂದೂ ಭಗವಂತನ ಸಂಪರ್ಕವನ್ನು ಕಳೆದುಕೊಳ್ಳುವುದಿಲ್ಲ. ಕೃಷ್ಣ ಪ್ರಜ್ಞಾ ಆಂದೋಲನವು ಆ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಸಮಸ್ತ ಮಾನವ ಕೋಟಿಗೆ ತಂದುಕೊಡಲು ಪ್ರಯತ್ನಿಸುತ್ತಿದೆ. ನಮ್ಮ ಪ್ರಸ್ತುತ ಲೌಕಿಕ ಪ್ರಜ್ಞೆಯಲ್ಲಿ ಜೀವನದ ಇಂದ್ರಿಯ ನಿಷ್ಠಾಲೌಕಿಕ ಗ್ರಹಿಕೆಗೆ ಅಂಟಿಕೊಂಡಿದ್ದೇವೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಅಥವಾ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಈ ಗ್ರಹಿಕೆಯನ್ನು ತಕ್ಷಣವೇ ನಿವಾರಿಸಬಹುದು. ನಾವು ಭಕ್ತಿ ಸೇವೆಯ ತತ್ವಗಳನ್ನು ಅಳವಡಿಸಿಕೊಂಡರೆ ಬದುಕಿನ ಲೌಕಿಕ ಗ್ರಹಿಕೆಗಳನ್ನು ಮೀರಬಹುದು. ವಿವಿಧ ಲೌಕಿಕ ಕ್ರಿಯೆಗಳಲ್ಲಿ ತೊಡಗಿಕೊಂಡು ಸತ್ವ, ರಜಸ್ ಮತ್ತು ತಮೋ ಗುಣಗಳಿಂದ ಮುಕ್ತವಾಗಬಹುದು. ಲೌಕಿಕ ಪ್ರಸಂಗಗಳಲ್ಲಿ ಮಗ್ನನಾಗಿರುವ ಪ್ರತಿಯೊಬ್ಬನೂ ಕೃಷ್ಣ ಪ್ರಜ್ಞಾ ಆಂದೋಲನದ ಬ್ಯಾಕ್ ಟು ಗಾಡೆಡ್ ಮತ್ತು ಇತರ ಸಾಹಿತ್ಯದ ಅವಲೋಕನದಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಈ ಸಾಹಿತ್ಯಗಳು ಲೌಕಿಕ ಅಸ್ತಿತ್ವವೆಂಬ ಅಜೇಯವಾದ ಆಲದ ಮರದ ಬೇರುಗಳನ್ನು ತುಂಡರಿಸುವ ಎಲ್ಲ ಜನರಿಗೂ ಸಹಾಯ ಮಾಡುತ್ತವೆ. ಜೀವನದ ಲೌಕಿಕ ಗ್ರಹಿಕೆಗೆ ಸಂಬಂಧಿಸಿದ ಪ್ರತಿಯೊಂದನ್ನು ತ್ಯಜಿಸಲು ಹಾಗೂ ಪ್ರತಿಯೊಂದು ವಸ್ತುವಿನಲ್ಲಿಯೂ ಆಧ್ಯಾತ್ಮಿಕ ಅಮೃತವನ್ನು ಸ್ವಾದ ಮಾಡಲು ನಮಗೆ ತರಬೇತಿ ನೀಡುವ ಅಧಿಕೃತ ಸಾಹಿತ್ಯಗಳು ಇವಾಗಿವೆ. ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಈ ಹಂತವನ್ನು ಏರಬಹುದು. ಅನ್ಯ ಮಾರ್ಗವಿಲ್ಲ. ಅಂತಹ ಸೇವೆಯನ್ನು ಸಲ್ಲಿಸುವುದರಿಂದ ಪ್ರಸ್ತುತ ಜೀವನದಲ್ಲಿಯೇ ನಾವು ಕೂಡಲೇ ಮುಕ್ತಿಯನ್ನು ಗಳಿಸಬಹುದು. ಬಹುತೇಕ ಆಧ್ಯಾತ್ಮಿಕ ಪ್ರಯತ್ನಗಳು ಲೌಕಿಕತೆಯ ಛಾಯೆಯನ್ನು ಹೊಂದಿರುತ್ತವೆ. ಆದರೆ ಪರಿಶುದ್ಧವಾದ ಭಕ್ತಿ ಸೇವೆಯು ಎಲ್ಲ ಲೌಕಿಕ ಕಲ್ಮಶಗಳಿಂದಲೂ ಅತೀತವಾಗಿವೆ. ಭಗವದ್ಧಾಮಕ್ಕೆ ಹಿಂದಿರುಗ ಬಯಸುವವರು ಕೇವಲ ಕೃಷ್ಣ ಪ್ರಜ್ಞೆ ತತ್ವಗಳನ್ನು ಅಳವಡಿಸಿಕೊಂಡರೆ ಸಾಕು. ಜೊತೆಗೆ ತಮ್ಮ ಪ್ರಜ್ಞೆಯನ್ನು ಪರಮಪ್ರಭುವಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಪಾದ ಕಮಲಗಳಲ್ಲಿ ಕೇಂದ್ರೀಕರಿಸಿದರೆ ಸಾಕು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯವ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಧ್ಯಾಯ 1 ಆತ್ಮವಿಜ್ಞಾನದ ಕಲಿಕೆಯಲ್ಲಿ ಆತ್ಮಶೋಧನೆಯ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಆತ್ಮವಿಜ್ಞಾನ ಕಲಿಕೆಯ 2ನೇ ಭಾಗವಾದ ಕೃಷ್ಣ ಪ್ರಜ್ಞೆ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ನಾನು ಇವತ್ತು ಓದಿರುವುದರಲ್ಲಿ ಏನಾದರೂ ನ್ಯೂನತೆಗಳು ಕಂಡುಬಂದಲ್ಲಿ ಅದು ನನ್ನ ನ್ಯೂನತೆಗಳಿಂದ ಆಗಿದ್ದು. ನಾನು ಓದಿರುವುದರಲ್ಲಿ ನಿಮಗೇನಾದರೂ ಉಪಯೋಗವಾಗಿ ಸರಿ ಆದ ಅಂಶಗಳು ಕಂಡುಬಂದರೆ ಅದು ನನ್ನ ಗುರುಗಳಾದ ಪ್ರಭುಪಾದರ ಪಾದಗಳಿಗೆ ಅರ್ಪಣೆ ಮಾಡುತ್ತೇನೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ.